ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಡೂಯಿಂಗ್ ವೆಲ್. ನನ್ನ ಚಾನಲ್ನಲ್ಲಿ ಪಾಸಿಟಿವ್ ಮೈಂಡ್ಸೆಟ್, ವೆಲ್ ಬೀಯಿಂಗ್, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್, ಹಾಗೆ ಸ್ವಲ್ಪ ಎನರ್ಜಿ, ಫ್ರೀಕ್ವೆನ್ಸಿ ವರ್ಕ್, ಸ್ಪಿರಿಚುಯಾಲಿಟಿ ಬಗ್ಗೆನೂ ಮಾತಾಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ವಿ. ಇವತ್ತು ಸ್ವಲ್ಪ ಪಾಸಿಟಿವ್ ಮೈಂಡ್ಸೆಟ್ಗೆ ಹೇಗೆ ಶಿಫ್ಟ್ ಆಗಬೇಕು, ಹೇಗೆ ಪಾಸಿಟಿವಿಟಿನ ನಾವು ಎನ್ಹ್ಯಾನ್ಸ್ ಮಾಡ್ಕೋಬೇಕು ಟುವಾರ್ಡ್ಸ್ ಮೂವಿಂಗ್ ಪಾಸಿಟಿವಿಟಿ ಹೇಗೆ ಅಂತ ಮಾತಾಡೋಣ. ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇದೆಲ್ಲ ಹೇಗೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಮ್ಯಾನಿಫೆಸ್ಟೇಷನ್, ಸ್ಪಿರಿಚುಯಾಲಿಟಿ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಜಾಸ್ತಿನೇ ಆಗಿದೆ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಫನ್ ಆ್ಯಕ್ಟಿವಿಟಿ ಮಾಡೋಣ. ಪ್ಲೀಸ್ ಎಲ್ಲರೂ ಐಸ್ ಕ್ಲೋಸ್ ಮಾಡಿ ಕಣ್ಣು ಮುಚ್ಚಿ 1 ಮಿನಿಟಿಗೆ, ಆಯಿತಾ? ಸ್ವಲ್ಪ ಡೀಪಾಗಿ ಬ್ರೀತ್ ಇನ್ ಮಾಡಿ, ಜೋರಾಗಿ ಉಸಿರು ತಗೊಳ್ಳಿ, ಹಾಗೆ ಎಕ್ಸೇಲ್ ಮಾಡಿ ಉಸಿರು ಬಿಡಿ ನಿಧಾನಕ್ಕೆ. ರಿಲ್ಯಾಕ್ಸ್, ಕಣ್ಣು ಮುಚ್ಚಿದೆ ಇರಲಿ. ನೀವು ಕಣ್ಣು ಓಪನ್ ಮಾಡಿದ ತಕ್ಷಣ 5 ರೆಡ್ ಥಿಂಗ್ಸ್ನ ಚೂಸ್ ಮಾಡಬೇಕು. ಓಕೆ, ನಿಮ್ಮ ಮೈಂಡ್ಗೆ ಇನ್ಸ್ಟ್ರಕ್ಟ್ ಮಾಡಿ 5 ರೆಡ್ ಥಿಂಗ್ಸ್ನ ಚೂಸ್ ಮಾಡಬೇಕು ಅಂತ. ನಾವು ಓಪನ್ ಯುವರ್ ಐಸ್. 5 ಥಿಂಗ್ಸ್ನ ಅಥವಾ ಆಬ್ಜೆಕ್ಟ್ಸ್ನ ಏನಾದರೂ ಹುಡುಕಿ, 5 ರೆಡ್ ಕಲರ್ ಆಗಿರೋದನ್ನು ಹುಡುಕಿ. ಓಕೆ, ಸಿಕ್ತಲ್ವಾ 5? ಓಕೆ, ಯಾರಿಗಾದರೂ ಬ್ಲೂ ಕಲರ್ ಆರ್ ಗ್ರೀನ್ ಕಲರ್ನ ಹುಡುಕ್ಲಿಕ್ಕೆ ಹೋದ್ರಾ? ರೆಡ್ಡು ಅಂತ ಇನ್ಸ್ಟ್ರಕ್ಟ್ ಮಾಡಿದ ಮೇಲೆ ಇಲ್ಲ, ಎಲ್ರಿಗೂ ರೆಡ್ ಕಲರ್ನೇ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಮೈಂಡ್ ಕೂಡ. ಓಕೆ, ನಮ್ಮ ಮೈಂಡ್ಗೆ ಇದು ರೈಟ್, ಇದು ರಾಂಗ್, ಇದು ಸತ್ಯ, ಇದು ಸುಳ್ಳು ಎಂಥದ್ದು ಗೊತ್ತಾಗಲ್ಲ. ನಾವೇನು ಇನ್ಸ್ಟ್ರಕ್ಟ್ ಮಾಡಿರ್ತೀವಲ್ವ ಅದನ್ನೇ ತಗೊಳುತ್ತೆ. ಸೊ ಇವಾಗ ನೀವು ಪಾಸಿಟಿವ್ ಕಡೆ ಗಮನ ಕೊಟ್ಬಿಟ್ಟು ಇದು ಚೆನ್ನಾಗಿದೆ, ಇದು ಹೀಗಿದೆ, ಇದು ಹಾಗಿದೆ ಅಂತ ನೀವು ಹೇಳಿದ್ರೆ ನಿಮ್ಮ ಲೈಫಲ್ಲಿ ಅದು ಪಾಸಿಟಿವಿಟಿನೇ ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ಸಪೋಸ್ ನೀವು ನೆಗೆಟಿವ್ ಆಗಿ ಅದು ಹಾಗೆ, ಇದು ಹೀಗೆ, ಅದು ಹಾಗಾಯಿತು, ಇದು ಹಿಂಗಾಯಿತು ಅಂತ ಅನ್ಲಿಕ್ಕೆ ಶುರು ಮಾಡಿಬಿಟ್ರೆ ಅದು ಹಾಗೇ ತೋರಿಸ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಜನರು ನಾವೆಲ್ಲ ಮಾಡೋದು ಹೇಗೆ ಅಂತ ಅಂದರೆ, ಸುಮ್ಮನೆ ಒಂದು ಸಣ್ಣದು ಇಷ್ಟು ಇರುತ್ತೆ, ಅದನ್ನು ಇಷ್ಟು ಮಾಡಿಬಿಟ್ಟು ಸ್ಟೋರಿ ಮಾಡಿಬಿಟ್ಟು ಹೇಳಲಿಕ್ಕೆ ನಮಗೆ ಖುಷಿ ಆಗುತ್ತೆ. ವಿಲ್ ಫೀಲ್ ಓಕೆ, ಏನಾಯಿತು, ಇದನ್ನು ಹಿಂಗೆ ಹೇಳೋಣ, ಹಂಗೆ ಹೇಳೋಣ, ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡೇ ಹೇಳ್ತಾ ಇರ್ತೀವಿ. ಒಂದು ಸಣ್ಣ ತಲೆನೋವು ಬಂದರೆ, ತಲೆನೋವು ಬಂತ, ಟ್ಯಾಬ್ಲೆಟ್ ತೊಗೊಂಡ, ನೀರು ಕುಡಿದ್ನ, ಟೀ ಮಾಡ್ಕೊಂಡು ಕುಡಿದ್ನ, ಅದಾಯಿತು ಇದಾಯಿತು, ಬರೀ ಒಂದು ತಲೆನೋವಿಗೆ. ಹಾಗೆ ನಾವೇನು ಮಾಡ್ತೀವಿ, ಹೇಳ್ತಾನೇ ಇರ್ತೀವಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಎಲ್ರಿಗೂ ಪ್ರಾಬ್ಲಮ್ಸ್ ಇದ್ದಿದೆ. ಓಕೆ, ನಮ್ಮ ಆಡು ಭಾಷೆಯಲ್ಲೇ ಹೇಳಬೇಕು ಅಂದರೆ, ಒಬ್ರಿಗೆ ತಲೆನೋವಿದ್ರೆ ಒಬ್ರಿಗೆ ಹೊಟ್ಟೆ ನೋವು ಇದ್ದಂಗೆ. ಓಕೆ, ಒಬ್ರಿಗೆ ರಿಲೇಷನ್ಶಿಪ್ ಇಶ್ಯೂಸ್ ಇದ್ದರೆ ಒಬ್ರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಸೊ ನಾವೇನು ಮಾಡಬೇಕು, ನಾವು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೋಬೇಕು. ಎಲ್ರಿಗೂ ಏನಿರುತ್ತೆ ಅದು ಬಂದಿರುತ್ತೆ ಅಲ್ವಾ? ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದಿದೆ. ಬಟ್ ನಾವೇನು ಮಾಡ್ತೀವಿ, ಆ ಪ್ರಾಬ್ಲಮ್ಸ್ನೇ ದೊಡ್ಡದಾಗಿ ತೋರಿಸ್ಲಿಕ್ಕೆ ಮಾಡ್ತೀವಿ. ಅದ್ರ ಬದಲು ನಮ್ಮ ಹತ್ರ ಏನಿದೆ ಅಲ್ವಾ ಅದಕ್ಕೆ ಖುಷಿ ಪಡಬೇಕು, ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಎಲ್ರಿಗೂ ಒಂದು ಸ್ವಲ್ಪ ದೇವ್ರು ಎಲ್ಲನೂ ಕೊಟ್ಟಿದ್ದಾನೆ. ಇವಾಗ ನೀವು ನನ್ನನ್ನು ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ಮೊಬೈಲ್ ಅಂತೂ ಇದ್ದೇ ಇದೆ ಅಲ್ವಾ? ಒಂದು ಮೊಬೈಲ್ ಇದೆ ಅಂದರೆ ಮೊಬೈಲಲ್ಲಿ ಇಂಟರ್ನೆಟ್ ಇದೆ ಅಂತಂದರೆ ಆ ಇಂಟರ್ನೆಟ್ ಹಾಕೋಕ್ಕೆ ನಿಮಗೆ ಹತ್ರ ದುಡ್ಡಿದೆ. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ದಟ್. ಸಣ್ಣ ಪುಟ್ಟ ಥಿಂಗ್ಸ್ ಲೈಕ್, ನನ್ನ ಮನೆಯಲ್ಲಿ ಬೆಡ್ ಇದೆ, ನನ್ನ ಮನೆಯಲ್ಲಿ ಟಿ ವಿ ಇದೆ, ನನ್ನ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದೆ, ನನ್ನ ಹತ್ರ ಬ್ಲ್ಯಾಂಕೆಟ್ ಇದೆ. ಎಷ್ಟೋ ಜನರಿಗೆ ಅದಿಲ್ಲ. ಎಷ್ಟೋ ಜನರು ರೋಡ್ ಮೇಲೆ ಮಲಗ್ತಾರೆ. ಎಷ್ಟೋ ಜನರಿಗೆ 3 ಹೊತ್ತಿನ ಊಟ ಇಲ್ಲ. ನನಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದೆ, ಮಧ್ಯಾಹ್ನ ಊಟ ಇದೆ, ರಾತ್ರಿ ಡಿನ್ನರ್ ಇದೆ, ಚೆನ್ನಾಗಿದೆ. ದೇವ್ರು ನನಗೆ ಒಳ್ಳೆ ಬಟ್ಟೆಗಳನ್ನ ಕೊಟ್ಟಿದ್ದಾನೆ, ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ, ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಒಳ್ಳೆ ಅತ್ತೆ ಮಾವ ಎಲ್ಲ ಇದ್ದಾರೆ ಅಂತ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀವಿ, ಅಷ್ಟು ನಾವು ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದನ್ನು ಬಿಟ್ಟು ಅದಿಲ್ಲ ಅಂತ ಅಂದ್ಕೊಂಡು ಕೂತ್ರೆ ಮತ್ತೆ ಟುವಾರ್ಡ್ಸ್ ನೆಗೆಟಿವಿಟಿನೇ ಹೋಗ್ತೀವಿ. ಸೊ ನಾನು ನಿಮಗೆ ಹೇಳೋದು ಏನು ಅಂತಂದರೆ, ನಾವೊಂದು ಜರ್ನಲ್ ಮಾಡೋಣ. ಓಕೆ, ಇವತ್ತಿಂದ ಒಂದು ಜರ್ನಲಲ್ಲಿ 5 ಪಾಯಿಂಟ್ಸ್, ನೀವು ಯಾವುದು ಗ್ರೇಟ್ಫುಲ್ ಆಗಿರ್ತೀರಿ ಅಲ್ವಾ, ಮಲ್ಕೊಳ್ಳೋವಾಗ ಒಂದು 5 ಪಾಯಿಂಟ್ಸ್ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನಿಮ್ಮ ಎಷ್ಟು ದೇವತೆನ ನೆನೆಸ್ಕೊಳ್ಳಿ, ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ 5 ಪಾಯಿಂಟ್ಸ್ನ ಡೈಲಿ ಮಾಡಲಿಕ್ಕೆ ಶುರು ಮಾಡಿ. 21 ಡೇಸ್ ಮಾಡಿ ನೋಡಿ. ಹಾಗೆ ನಿಮಗೆ ಪಾಸಿಟಿವ್
ಅನಿಸ್ಲಿಲ್ಲ ಅಂತ ಅಂದರೆ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ. ಬೇರೆ ನಿಮ್ಗೇನು ಅನಿಸಿದ್ರೂ ಕಮೆಂಟ್ ಮಾಡಿ. ನಿಮ್ಮ ಪಾಸಿಟಿವ್ ಶಿಫ್ಟ್ ಆಗಿಯೇ ಆಗುತ್ತೆ, ಪಕ್ಕ. ನಾನು ಬರ್ಕೊಡ್ತೀನಿ ನಿಮಗೆ. ನಾನು ಹೇಳೋದೇನು ಅಂತ ಅಂದರೆ, ಇರೋದು ಒಂದೇ ಜೀವನ. ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡು ಒಳ್ಳೆ ವೆಲ್ ಬೀಯಿಂಗ್ ಆಗಿ ಜೊತೆಗಿರೋರನ್ನ ನಾವು ಚೆನ್ನಾಗಿದ್ದು ನೋಡಿಕೊಂಡು ಮಾಡಿದರೆ ಸ್ವರ್ಗ ಇಲ್ಲೇ. ಯಾರು ಮೇಲೆ ಹೋದ್ಮೇಲೆ ಅಲ್ಲಿ ಸ್ವರ್ಗ ಇದೆ ಗೊತ್ತಿಲ್ಲ. ಇಲ್ಲೇ ಸ್ವರ್ಗ ಇದೆ, ಇಲ್ಲೇ ನರಕ ಇದೆ. ನಾವು ಸ್ವರ್ಗ ಮಾಡಿಕೊಂಡ್ರೆ ಸ್ವರ್ಗನೇ ಇರುತ್ತೆ, ನರಕ ಮಾಡಿಕೊಂಡ್ರೆ ನರಕನೇ ಇರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಪಾಸಿಟಿವ್ ಆಗಿರಿ, ಚೆನ್ನಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಜೊತೆಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಮತ್ತೆ ಮಾತಾಡೋಣ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೊಂದು ಪಾಯಿಂಟ್ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಎವ್ರಿವನ್. ಓಂ ಸಾಯಿರಾಮ್.